ಕಳೆದ 18 ವರ್ಷದಿಂದ RCB ಕಪ್ಪು ಗೆಲ್ಲುತ್ತೆ ಅಂತ ಎಲ್ಲ ಕನ್ನಡ ಅಭಿಮಾನಿಗಳು ಕಾಯ್ತಾ ಬಂದಿದ್ದೀವಿ. ಆದರೆ ಈಗ 18ನೇ ಸೀಸನ್ನು ಫೈನಲಿಗೆ ಬಂದಿದ್ದಾರೆ. 2016ರಲ್ಲಿ ಫೈನಲಿಗೆ ಬಂದಿದ್ದರು, ಈ ಸಲ ಫೈನಲಿಗೆ ಬಂದಿದ್ದಾರೆ. ಈ ಸಲ 100% ಕಪ್ಪು ನಮ್ಮದೇ. ಜೊತೆಗೆ ಕೊಹ್ಲಿ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬ್ಯಾಟಿಂಗ್ ಲೈನಪ್ ಅಂತೂ ತುಂಬ RCB ತುಂಬ ಡೀಪ್ ಆಗಿದೆ. ಜೊತೆಗೆ ಬೌಲಿಂಗ್ ಲೈನಪ್ ಅಂತೂ ಕಳೆದ ಸೆಮಿಫೈನಲ್ ಮ್ಯಾಚ್ ನೋಡಿದಾಗ ತುಂಬ ಖುಷಿ ಆಯಿತು. ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಯಶ್ ದಯಾಲ್ ಎಲ್ಲ ಕೂಡ ಉತ್ತಮವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಒಗ್ಗಟ್ಟಿನಿಂದ ಆಟವನ್ನು ಆಡಿದ್ರೆ ಈ ಸಲ ಖಂಡಿತವಾಗಿ RCB ಕಪ್ ಗೆಲ್ಲುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಹಾಗಾಗಿ ನಾವು ಹಾಸನದ ಸ್ಟೂಡೆಂಟ್ ಕಾಮರ್ಸ್ ಕಾಲೇಜ್ ವತಿಯಿಂದ RCBಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ವಿ. ಆಲ್ ದ ಬೆಸ್ಟ್ RCB. RCB 9 ವರ್ಷ ಆದಮೇಲೆ ಫೈನಲ್ಸಿಗೆ ಹೋಗಿದೆ. ತುಂಬ ಖುಷಿ ಆಗ್ತಿದೆ. ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜಿಂದ RCBಗೆ ಗುಡ್ ಲಕ್ ವಿರಾಟ್ ಕೊಹ್ಲಿ, ಗುಡ್ ಲಕ್ RCB. ಈ ಸಲ ಎಲ್ಲ ಚೆನ್ನಾಗಿದೆ. RCB ಬ್ಯಾಟಿಂಗ್ ಲೈನು ಆಗಲಿ, ಬೌಲಿಂಗ್ ಲೈನ್ ಆಗಲಿ ಎಲ್ಲ ಚೆನ್ನಾಗಿದೆ. ನಮ್ಮ ಕರ್ನಾಟಕದ ಹುಡುಗ ಜಿತೇಶ್ ಶರ್ಮಾ ಒಳ್ಳೆ ಫಾರ್ಮಲ್ಲಿದ್ದಾನೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದಾನೆ. ಅದೇ ಫಾರ್ಮಲ್ಲಿ ಫೈನಲ್ಸಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡಲಿ. ಆಲ್ ದ ಬೆಸ್ಟ್ RCB. ಆಲ್ ದ ಬೆಸ್ಟ್ RCB. 18ನೇ ಸೀಸನ್ನು, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18. ಈ ವರ್ಷ ಖಂಡಿತ ಕಪ್ ನಮ್ಮದೇ ಅಂತ ಹೇಳ್ತೀನಿ. ಸ್ಟೂಡೆಂಟ್ಸ್ ಕಾಮರ್ಸ್ ಕಾಲೇಜ್ ವತಿಯಿಂದ ಎಲ್ಲರ ಕಡೆಯಿಂದ ವಿಶಸ್ ತುಂಬ ಚೆನ್ನಾಗಿದೆ. ನಿಜವಾದ ಕನ್ನಡಿಗರು ಕರ್ನಾಟಕದಲ್ಲಿ ಯಾರಿದ್ದಾರೋ ಅವರೆಲ್ಲರೂ ಆಶಿಸ್ತಾ ಇದ್ದಾರೆ RCB ವಿನ್ ಆಗಬೇಕಂತ. ಕನ್ನಡಿಗರಿಗೋಸ್ಕರ ಈ ಕಪ್ ನಮಗೆ ಬೇಕಾಗಿದೆ. ಆಲ್ ದ ಬೆಸ್ಟ್ RCB, ಆಲ್ ದ ಬೆಸ್ಟ್ ವಿರಾಟ್ ಕೊಹ್ಲಿ, ಜೈ RCB. ಥ್ಯಾಂಕ್ ಯು. ಶಬರಿ ರಾಮಂಗೋಸ್ಕರ ಕಾಯ್ತಿರ್ತಾಳೆ. ಅದಕ್ಕೋಸ್ಕರ ನಾವು ಈಗ RCB ಕಪ್ ಗೆಲ್ಲಿ ಅಂತ ಕಾಯ್ತಿದ್ದೀವಿ. ನಾಳೆ ಕಪ್ ಗೆದ್ರೆ ಅದು ನಮಗೆ ಪ್ರೌಡ್ ಮೂಮೆಂಟ್. ಶಬರಿ ರಾಮನ್ ಸಿಕ್ತಾಗ ಎಷ್ಟು ಖುಷಿ ಆದರೂ ಆ ಥರ ನಾವು ಖುಷಿ ಆಗ್ತೀವಿ. ಆಲ್ ದ ಬೆಸ್ಟ್ RCB. Twinkle, twinkle, little star, RCB is the superstar. Twinkle, little star, RCB is the superstar. Twinkle, twinkle, little star, RCB is the superstar. All the best RCB. ನಾಳೆ ಕಂಪಲ್ಸರಿ RCB ಗೆದ್ದೇ ಗೆಲ್ಲುತ್ತೆ. ನಾವು ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ. ನಾಳೆ ಮ್ಯಾಚ್ ಸೂಪರಾಗಿರುತ್ತೆ. ಹೆಜಲ್ವುಡ್, ಭುವನೇಶ್ವರ್ ಕುಮಾರ್. ನಾಳೆ ಮ್ಯಾಚ್ ನೋಡಿ ಯಾರೂ ಮಿಸ್ ಮಾಡಬೇಡಿ. ನಾಳೆ ಸಖತ್ತಾಗಿರೋದು ಮ್ಯಾಚ್. ನಾಳೆ 100% ಮ್ಯಾಚ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ. ಎಲ್ಲರಿಗೂ ಕುತೂಹಲ ಇದೆ. 18 ವರ್ಷದಿಂದ ಮ್ಯಾಚ್ ಗೆದ್ದಿಲ್ಲ. ಕೊಹ್ಲಿ ಅವ್ರ ನಂಬರ್ ಬಂದು 18. ನಾಳೆ ಮ್ಯಾಚ್ ಬಂದು 18 ವರ್ಷದಿಂದ ಆಡ್ತಿರೋದೆ. 18 ವರ್ಷನೇ. ನಾಳೆ ಪಕ್ಕ RCB ಹೊಡೆದೇ ಹೊಡೆಯುತ್ತೆ. ಆ ಕುತೂಹಲ ಎಲ್ಲರಿಗೂ ಇದೆ. ನಾಳೆ ಪಕ್ಕ 100% ಹೊಡೆದೇ ಹೊಡಿತಾರೆ. ನಾಳೆ ಆಚರಣೆನೂ ಅಷ್ಟೇ ಜೋರಾಗಿರುತ್ತೆ. ಕರ್ನಾಟಕನೇ ಆಚರಣೆ ಮಾಡೋವಂಥ ಹಬ್ಬ ನಾಳೆ. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ. ಸರ್, ನಾಳೆ ಇದೊಂದು ವಿಶೇಷವಾದ ಒಂದು ಪಂದ್ಯ ಅಂತ ಹೇಳ್ಬೋದು. ನಮ್ಮ ಇಡೀ ಕರ್ನಾಟಕ ಜನತೆಗೆ ಇದೊಂದು ವಿಶೇಷವಾದಂಥ ಒಂದು ಪಂದ್ಯ. ಈ ಪಂದ್ಯನ ನೋಡೋಕ್ಕೆ ನಾವೆಲ್ಲ ಕುತೂಹಲ ಆಗಿದ್ದೀವಿ. ಈ ಸಲ ಖಂಡಿತವಾಗ್ಲೂ ಕಪ್ ನಮ್ಮದೇನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಪ್ನ ಪಡೆಯೋದಕ್ಕೆ ಭಾಳ ಒಂದು 18 ವರ್ಷದ ಶ್ರಮ. ನಾವೆಲ್ಲರೂ ಕೂಡ ಈ ಸಲ ಕಪ್ ನಮ್ಮದೇ ಅಂತೇಳಿ ಹಲವಾರು ವರ್ಷದಿಂದ ಬೇಸತ್ತಿದ್ವಿ. ಈ 18ರ ನಂಟು ಇಡೀ ನಮ್ಮ ಕರ್ನಾಟಕ ಜನತೆಗೆ ತಿಳಿಯುತ್ತೆ ಅಂತ ಹೇಳ್ತಾ, ಈ ನಾಳೆ ಪಂದ್ಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಖಂಡಿತವಾಗ್ಲೂ ಶತಕನ ಬಾರಿಸ್ತಾರೆ ಅಂತ ಹೇಳಿ ಈ ಮುಖಾಂತರ ಹಾಸನ ಜನತೆ ಪರವಾಗಿ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಲ ಕಪ್ ನಮ್ಮದೇ. 9 ಸೀಸನ್ಗಳ ನಂತರ RCB ಫೈನಲ್ಗಂತೂ ಹೋಯ್ತೆ. ಹುಡುಗರೆಲ್ಲ ತುಂಬ ಕಷ್ಟಪಟ್ಟು ಫೈನಲ್ಸ್ಗೆ ಹೋಗಿದ್ದಾರೆ. ನಮ್ಮ ಖುಷಿನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾಳೆ ಅಂತೂ ನೈಟ್ ಎಲ್ಲ ಫುಲ್ಲು ಖುಷಿ. ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಗೆದ್ದೇ ಗೆಲ್ತಾರೆ ಹುಡುಗರು. ತುಂಬ ಫಾರ್ಮಲ್ಲಿ ಅಂತೂ ಇದ್ದಾರೆ ಎಲ್ಲವ. ತುಂಬ ಖುಷಿ ಆಗ್ತಿದೆ. ಜೈ RCB. 18ನೇ ಸೀಸನ್ RCB ಬಂದಿದೆ ಫೈನಲ್ಗೆ. ಇಷ್ಟು ವರ್ಷ ಬಿಟ್ಕೊಟ್ಟಿದ್ದಾಯ್ತು. ಈ ಸಲ ಬಿಟ್ಕೊಡೋ ಮಾತೇ ಇಲ್ಲ. ಈ ಸತಿ ಕಪ್ ನಮ್ಮದೇ. ಜೈ RCB. ಈ ಸಲ ಕಪ್ ನಮ್ದೇ. ಏನಕ್ಕಂದ್ರೆ ಈ ಕಡೆ ನಮ್ಮ RCBಯಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಮತ್ತೆ ಬೌಲಿಂಗ್ ಅಲ್ಲಿ ತುಂಬಾ ಯೂನಿಟ್ಸ್ ಇದೆ. ಭುವನೇಶ್ವರ್ ಇದ್ದಾರೆ. ಹೆಜಲ್ವುಡ್ ಆರೆಂಜ್ ಕ್ಯಾಪ್ನ ಲೀಡರ್ ಅಥವಾ ಪರ್ಪಲ್ ಕ್ಯಾಪ್ನ ಲೀಡರ್ ಬೋರ್ಡಲ್ಲಿ ಇದ್ದಾರೆ. ಅವ್ರು ವಿಕೆಟ್ ತೆಗೆದಾಗ ಅದು ಆಗುತ್ತೆ ಪರ್ಪಲ್ ಕ್ಯಾಪ್. ಮತ್ತು ವಿರಾಟ್ ಕೊಹ್ಲಿ ಈ ಸಲ ಫೈನಲ್ಸಲ್ಲಿ ಸೆಂಚುರಿ ಮಾಡ್ತಾರೆ. PBKSನ ಹೊಡಿತಾರೆ. ಮತ್ತು ಈ ಸಲ ತುಷಾರ ಬಂದರೆ ವಿಕೆಟ್ ತೆಗಿಬೋದು. ಮತ್ತು
ಇವಾಗ ವಿರಾಟ್ ಕೊಹ್ಲಿ ಪಾರ್ಟಿಗೆ ಬಂದರೆ ಮತ್ತು ಬೌಲರ್ಸ್ ಪಾರ್ಟಿಗೆ ಬಂದರೆ ಗೆಲ್ತಾರೆ. ಏನಕ್ಕಂದರೆ ಫಾಸ್ಟಾಗಿ ವಿಕೆಟ್ ತೆಗೆದ್ರು. ಯಶ್ ದಯಾಲೆಲ್ಲ ಇದ್ದಾರೆ. ಮತ್ತು ಬ್ಯಾಟಿಂಗಲ್ಲಿ ತುಂಬ ಚೇಂಜಸ್ ಇಲ್ಲ. ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಮತ್ತು ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಎಲ್ಲ ಇದ್ದಾರೆ. ಪಟ್ಟಿದಾರ್ ಎಲ್ಲ ಇದ್ದಾರೆ. ಪಟ್ಟಿದಾರ್ದ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲರ ವಿರುದ್ಧ ಗೆದ್ದಿದ್ದಾರೆ. RCB ಜೊತೆ ಪಂಜಾಬ್ ಕಿಂಗ್ಸ್ 11 ಇದೆ. ಇವೆರಡು ಈಕ್ವಲ್ ಟೀಮ್ ಇದೆ. ಆದ್ರೂ ಸಹ ಈ ಸರಿ 4ನೇ ಸರಿ ಬಂದಿರೋದ್ರಿಂದ ನಮ್ಮ RCBಗೆ ಜಯ ಖಂಡಿತ ಇದೆ. ನಮ್ಮ RCB ಗೆಲ್ಲಬೇಕು. ಯಾಕೆಂದರೆ ವಿರಾಟ್ ಕೊಹ್ಲಿ ಸತತ ಅದೇ 8-10 ವರ್ಷಗಳಿಂದ ಅಲ್ಲೇ ಆಡ್ತಾ ಇರೋದ್ರಿಂದ ನಮ್ಮ RCB ಯಾವತ್ತೂ ಕಪ್ ಗೆದ್ದಿಲ್ಲ. ಫೈನಲ್ 4 ಸರಿ ಬಂದಿದ್ದಾರೆ. ಇದು ಈಗ 4ನೇ ಸರಿ ನಮ್ಮ RCB ಗೆಲ್ತಾರೆ. ಹೊಡಿಲೇಬೇಕು. RCBಗೆ ವಿರಾಟ್ ಕೊಹ್ಲಿಗೆ All the best RCB. Jai RCB. ಆಲ್ ದ ಬೆಸ್ಟ್ RCB. Jai RCB. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಸೈನಿಕ ರಾಜ್ಯ. ನಾನು ನಿಮ್ಮ ರವಿ, ಸೈನಿಕ ಮೈಸೂರು. ನಾನು ಪ್ರಸ್ತುತ ಆರ್ಮಿನಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. ಈಗ ತಾನೇ OP ಸಿಂಧೂರ್ ಆಪ್ರೇಷನ್ ಅಟೆಂಡ್ ಮಾಡಿ ಬಂದಿದ್ದೀನಿ. ಸೊ ನನ್ನ ಸರ್ವಿಸ್ 25 ವರ್ಷ ಆಗಿದೆ. ಸೊ ನಾವು ಇಂಡಿಯನ್ ಆರ್ಮಿನಲ್ಲಿ ಮದ್ರಾಸ್ ರೆಜಿಮೆಂಟಲ್ಲಿ ಸರ್ವಿಸ್ ಮಾಡ್ತಾ ಇರೋದು. ಪ್ರಸ್ತುತ ಜಮ್ಮು ಕಾಶ್ಮೀರ ಸರ್ವಿಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಒಳ್ಳೆಯ ವಿಷಯ. ಪ್ರತಿಯೊಬ್ಬ ಕನ್ನಡಿಗ ದೇವರುಗಳನ್ನ ಬೇಡ್ಕೊಳ್ಳೋದು ಇಷ್ಟೇ. ಪ್ರತಿಯೊಬ್ಬರು ಕೂಡ ದೇಶಕ್ಕಾಗಿ, ನಾಡಿಗಾಗಿ ಸರ್ವಿಸ್ ಮಾಡಿ, ಜೊತೆಗೆ ದೇಶಕ್ಕಾಗಿ ಪ್ರಾಣ ಕೊಡುವಂಥ ಸೈನಿಕರಿಗೆ ಸಪೋರ್ಟ್ ಮಾಡಿ. ಇನ್ನೊಂದು ಎಲ್ಲೇ ಸೈನಿಕರನ್ನ ಕಂಡ್ರೆ ಪ್ರತಿಯೊಬ್ಬರು ಕೂಡ ಸಲ್ಯೂಟ್ ಮಾಡೋದ್ರ ಜೊತೆಗೆ ಅವನ್ನ ಸನ್ಮಾನಿಸಿ. ಇನ್ನೊಂದು ನಿಮ್ಮ ಊರಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಸೈನಿಕರನ್ನ ಕರೆದು ಸನ್ಮಾನ ಮಾಡಿ. ಇನ್ನೊಂದು ಯಾವುದೇ ಸೈನಿಕರ ಡೆತ್ ಆದರೂ ಕೂಡ ಸೈನಿಕರ ಡೆತ್ ಆದ ಸಮಯದಲ್ಲಿ ಎಲ್ಲ ಪ್ರತಿಯೊಬ್ಬರು ಕೂಡ ಎದೆಯನ್ನು ಕೊಟ್ಟು ಆ ಡೆಡ್ ಬಾಡಿ ಜೊತೆ ನೀವು ಜೊತೆಗೆ ಬೆನ್ನೆಲುಬಾಗಿ ನಿಂತು ನಡಿಬೇಕಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಸೈನಿಕರು ಪಾರ್ಕ್ ಇಲ್ಲ, ಸೈನಿಕರು ಸರ್ಕಲ್ ಇಲ್ಲ. ಸೈನಿಕರಿಗೆ ಡೆತ್ ಆದಮೇಲೆ ಅವ್ರ ಫ್ಯಾಮಿಲೀಸ್ಗಳಿಗೂ ಕೂಡ ಯಾವುದೇ ಸರ್ಕಾರನ ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ಖಂಡಿತ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಬ್ಬ ಕನ್ನಡಿಗ ದೇವರುಗಳು ಬೇಡ್ಕೊಳ್ಳೋದು ಇಷ್ಟೇ. ಈ TV ಚಾನಲ್ ನ್ಯೂಸ್ ಫಸ್ಟ್ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟೇ. ಪ್ರತಿಯೊಬ್ಬರು ಕೂಡ ನಮ್ಮ ಸೈನಿಕರಿಗೆ ಸಪೋರ್ಟ್ ಮಾಡಿ. ಹಾಗೆ ಸೈನಿಕರೇ ನಿಜವಾದ ದೇವರು. ಹಾಗಾಗಿ ಸೈನಿಕರಿಲ್ಲದೆ ದೇಶ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸೈನಿಕರಿಗಾಗಿ ಸರ್ವಿಸ್ ಮಾಡಿ. ಸೈನಿಕರಾಗಿ ಸರ್ವಿಸ್ ಜೊತೆಗೆ ಸೈನಿಕ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನ್ಯೂಸ್ ಫಸ್ಟ್ನ ಮೇನ್ ಇದಕ್ಕೆ ಹೆಡ್ ಆಗಿರೋಂಥ ರವಿಕುಮಾರ್ ಸರ್, ಹಾಗೆ ರೋಹಿತ್ ಸರ್, ಹಾಗೆ ಕಿರಣ್ ಸರ್ ಅವ್ರಿಗೆ ನಾನು ಒಂದು ದೊಡ್ಡ ಸಲ್ಯೂಟ್. ಸೊ ನಾನು ನ್ಯೂಸ್ ಫಸ್ಟ್ ಚಾನಲ್ಗೆ ದೊಡ್ಡ ಅಭಿಮಾನಿ. ಜೈ ಹಿಂದ್, ಜೈ ಸೈನಿಕರಾಗಿ. ಹಾಗೆಯೇ ನಾಳೆ ನಮ್ಮ RCB ತುಂಬ ಖುಷಿಯಾಗುತ್ತೆ. ಫೈನಲ್ ಬಂದಿದೆ. ಈ ಸಲ ಖಂಡಿತ ನಾವು ಖಂಡಿತ ಕಪ್ಪನ್ನ ಗೆಲ್ಲೋದ್ರ ಮೂಲಕ ಒಂದು 2025 ನಮ್ಮ ಇತಿಹಾಸದಲ್ಲಿ ಸೇರುವಂಥದ್ದು ಒಂದು ಕನ್ನಡಿಗರ ಒಂದು ಖುಷಿಯಾಗುವಂಥ ಸಮಯ ಬಂದಿದೆ. ಹಾಗೆ ಟೈಗರ್ ಕಿಂಗ್ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಅವರ 18ನೇ ಸೀಸನ್ಲಿ ಜೆರ್ಸಿ ನಂಬರ್ 18. ಸೊ 1+8 9 ಅಂತೀವಿ. ಹಾಗಾಗಿ 9 ಈ ಸರಿ ಖಂಡಿತ RCB ಗೆಲ್ಲುತ್ತೆ. ಹಾಗಾಗಿ ಪಂಜಾಬು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಆಡಿದರು ನಿನ್ನೆ ನೋಡಿದಾಗ ಮ್ಯಾಚಲ್ಲಿ. ಅದರಲ್ಲೂ ಶ್ರೇಯಸ್ ಅಯ್ಯರ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಒಳ್ಳೆಯ ಫೈಟ್ ಇರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿರೋಂಥ RCB ಟೀಮ್ನಲ್ಲಿ ಬೌಲರ್ಸ್ ಜೋಸ್ ಹೆಜಲ್ವುಡ್ ಒಂದು ಗಜಪಡೆ ಥರ, ಹಾಗೆಯೇ ಕುನಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ಹಾಗೆ ಭುವನೇಶ್ವರ್ ಕುಮಾರ್ ಒಳ್ಳೆಯ ಅತ್ಯುತ್ತಮವಾದ ಬೌಲರ್ ದಾಳಿಗಳನ್ನು ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಬ್ಯಾಟ್ಸ್ಮನ್ ಕೂಡ ಪಿಲ್ ಸಾಲ್ಟ್ ಹೆಸರು ಕೇಳಿದ್ರೇ ಒಂದು ಭಯ ಆಗುತ್ತೆ. ನಾವು ಬ್ಯಾಟಿಂಗ್ ನೋಡೋದಂತೂ ಗರ್ಜಿಸೋ ರೀತಿ ಇದೆಯಲ್ಲ, ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್ ಅನ್ಬೋದು ಆ ಥರ ಪ್ಲೇಯರ್. ಹಾಗೆಯೇ ಜಿತೇಶ್ ಶರ್ಮಾ ಅವರು ಹೇಗೆ ಯುವರಾಜ್ ಸಿಂಗ್ ಅವರು ಬ್ಯಾಟಿಂಗ್ ಆಡ್ತಾರೆ ಅದೇ ರೀತಿ ಬ್ಯಾಟಿಂಗ್ ಮಾಡೋಂಥ ಒಂದು ಗ್ರೇಟ್ ಫಿನಿಷರ್ ಅಂತ ಹೇಳ್ಬೋದು. ಅದರಲ್ಲಿ ರಜತ್ ಪಟ್ಟಿದಾರ್ ಅವರ ಕ್ಯಾಪ್ಟನ್ಶಿಪ್ ಕೂಡ ತುಂಬ ಚೆನ್ನಾಗಿದೆ. ನಾನು ಇಲ್ಲಿಂದ ಒಂದು ಎಲ್ಲ ಕನ್ನಡಿಗರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಾಳೆ ರಾತ್ರಿ 7:00 ಖಂಡಿತ ಪ್ರತಿಯೊಬ್ಬರು ಕೂಡ ಮ್ಯಾಚ್ ನೋಡೋದಕ್ಕೂ ಜೊತೆಗೆ ದೇವ್ರನ್ನ ನಮ್ಮ ಕನ್ನಡಾಂಬೆ ಭುವನೇಶ್ವರಿ ತಾಯ ಈ ಸಾರಿ ಖಂಡಿತ ಆಶೀರ್ವಾದ ಇದೆ. ಖಂಡಿತ ನಾವು ಗೆಲ್ತೀವಿ. ಹಾಗೆ ನ್ಯೂಸ್ ಫಸ್ಟ್ ಚಾನಲ್ ಇದೊಂದು ನನ್ನ ಒಂದು ವಿಡಿಯೋ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ದೊಡ್ಡ ಸಲ್ಯೂಟ್. RCB. ಜೈ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬಾಸ್ಗೆ ಜೈ. ವಿರಾಟ್ ಕೊಹ್ಲಿ ಬಾಸ್ಗೆ ಜೈ. ಧನ್ಯವಾದ.